ಹಾಯ್ ಫ್ರೆಂಡ್ಸ್. ಒಂದು ಪ್ರಮುಖ ವಿಚಾರ ಹೇಳಬೇಕಂದ್ರೆ, ಈ ದಿನ 5ನೇ T20 ಪಂದ್ಯ ನ್ಯೂಜಿಲೆಂಡ್ ಮತ್ತು ಭಾರತ ವಿರುದ್ಧ ತಿರುವನಂತಪುರಂ ನಡೆದಂಥ ಪಂದ್ಯದಲ್ಲಿ ನಾಯಕ ಸೂರ್ಯ ಅವರು ಒಂದು ವಿಶಿಷ್ಟ ದಾಖಲೆ ಏನು ಮಾಡ್ತಾರೆ, ಏನಪ್ಪ ಅಂತಂದರೆ 1822 ಬಾಲಲ್ಲಿ 3000 T20 ಅಂತಾರಾಷ್ಟ್ರೀಯ ರನ್ನ ಪೂರೈಸಿದ ಜಗತ್ತಿನ ಮೊದಲನೇ ಬ್ಯಾಟ್ಸ್ಮನ್ ಆಗ್ತಾರೆ. ಅವರು T20 ನಾಯಕ ಆಯ್ಕೆಯಾಗಿದ್ದಕ್ಕೆ ಇಡೀ ದೇಶನೇ ಆಶ್ಚರ್ಯಪಟ್ಟರು. ಅದರಲ್ಲೂ ನಾನು ಒಬ್ಬ. ನನ್ನ ಮನಸ್ಸಲ್ಲಿ ಏನಿತ್ತು, ಅವ್ರ ನಾಯಕತ್ವ, ಕ್ವಾಂಟಿಟಿ, ಅವ್ರದ್ದು ಕ್ವಾಲಿಟಿ, ಅವ್ರ ಪೇಷನ್ಸು ಧೋನಿ ಅವ್ರು ಹೋಲುತ್ತಂತ ಅನ್ನೋ ಒಂದು ಭಾವನೆ ಬಿಟ್ಟರೆ ಅವ್ರು ಬ್ಯಾಟಿಂಗಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದು ಇಡೀ ಜಾಹೀರಾಗಿತ್ತು. ಆ ಟೈಮಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಐ ಆಮ್ ನಾಟ್ ಔಟ್ ಆಫ್ ಫಾರ್ಮ್, ಐ ಆಮ್ ಔಟ್ ಆಫ್ ರನ್ ಅಂತ ಹೇಳಿದ್ರು. ಅದೇ ಥರ ಅವರು 342 ರನ್ ಹೊಡೆದು 3 ಅರ್ಧಶತಕ ಹೊಡೆದು ಸರಣಿ ವಿಜೇತ ಆಗ್ತಾರೆ. ಅದು ನಮಗೆ ಭಾರತದ ಒಂದು ಪ್ಲಸ್ ಪಾಯಿಂಟು. ಇನ್ನೊಂದು ಹೇಳ್ಬೇಕಂದ್ರೆ, ಜಸ್ಪ್ರೀತ್ ಬುಮ್ರಾ ಅವರು, ನಾನು ಹೇಳ್ದಂಗೆ ಅವರಿಗೆ T20ಯಲ್ಲಿ ವಿಕೆಟ್ ಬೀಳ್ತಾ ಇಲ್ಲ, ದುಬಾರಿ ಆಗ್ತಾ ಇದ್ದಾರೆ. ಇದನ್ನು ಸೀರಿಯಸ್ ಆಗಿ ತೊಗೊಂಡು ವರ್ಕ್ ಮಾಡಬೇಕು. ಇಶಾನ್ ಕಿಶನ್ ಅವರು 100% ವಿಕೆಟ್ ಕೀಪರ್ ಅವರೇ ಆಗ್ತಾರೆ ಅನ್ನೋದ್ರಲ್ಲಿ ನೋ ಡೌಟು. ಅವರು ಇವತ್ತು 2 ಸ್ಟಂಪ್ ಇಟ್ಟಿದ್ದಾರೆ, ಅದ್ರ ಬಗ್ಗೆ ಅವ್ರು ವರ್ಕ್ ಮಾಡಲಿ ಅಂತೇಳಿ ಕೇಳ್ತಾ, ಇನ್ನು ನಾಳೆ ಅದ್ಭುತ ಸಂಡೇ ಆಗಿದೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂದರೆ ಭಾರತ ಮತ್ತು ಪಾಕಿಸ್ತಾನ ಅಂಡರ್-19 ವಿಶ್ವಕಪ್ಪು. ನಾಳೆ ಭಾರತ ಏನಾದರೂ ಕಂಟಿನ್ಯೂ ಆಗಿ ಇಲ್ಲಿವರೆಗೂ 4 ಪಂದ್ಯ ಗೆದ್ದಿದೆ, ಗೆಲ್ಲಲೇಬೇಕು. ಯಾಕಂದರೆ ಏಷ್ಯಾ ಕಪ್ನಲ್ಲಿ ಭಾರತ ಸೋತಿದ್ದಾರೆ. ಹಾಗಂತ ನಾನು ಒತ್ತಡ ಆಗ್ತಾ ಇಲ್ಲ, ಅತ್ಯಂತ ಖುಷಿಯಾಗಿ ಹೇಳ್ತೀನಿ, ಭಾರತ ಗೆದ್ದೇ ಗೆಲ್ಲುತ್ತೆ. ಪಾಕಿಸ್ತಾನ ನಾಳೆ ಸೋತರೆ ಸರ್ನಿಂದ ಹೊರಗೆ ಹೋಗುತ್ತೆ, ಭಾರತ ಸೆಮಿಫೈನಲ್ ಹೋಗುತ್ತೆ. ಅದೇ ರೀತಿ ನಮ್ಮ WPL ಪಂದ್ಯದಲ್ಲಿ ಡೆಲ್ಲಿ ಮತ್ತು UP ಅವರು ಯಾರು ಗೆಲ್ತಾರೋ ಅವರು ನಾಳೆ ಸೆಮಿಫೈನಲ್ಗೆ ನೇರವಾಗಿ ಹೋಗ್ತಾರೆ GT ವಿರುದ್ಧ. ನಾನು ಹೇಳ್ತೀನಿ 100ಕ್ಕೆ 70% DC ಹೋಗ್ತಾರೆ. ಯಾಕಂದರೆ ನನ್ನ ಫೇವ್ರೇಟ್ ಆಟಗಾರ್ತಿ ದಕ್ಷಿಣ ಆಫ್ರಿಕಾದ ಲೌರಾ ಉಲ್ವಾಟ್ ನಾಯಕಿ ಅವರು ಡೆಲ್ಲಿ ಪರವಾಗಿದ್ದಾರೆ ಅಂತ ಹೇಳ್ತಾ, ಅದು ಅಲ್ಲದೆ ಆಸ್ಟ್ರೇಲಿಯಾದವ್ರಿಗೆ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅತ್ಯಂತ ಹೀನವಾಗಿ 2ನೇ T20 ಪಂದ್ಯದಲ್ಲೂ ಕೂಡ ಪಾಕಿಸ್ತಾನ ವಿರುದ್ಧ 90 ರನ್ಗೆ ಸೋಲ್ತಾರೆ. ಇನ್ನೊಂದು ಆಘಾತ ಏನಂದರೆ, ಆಸ್ಟ್ರೇಲಿಯಾದ ನಾಯಕ ಪ್ಯಾಟ್ ಕಮಿನ್ಸ್ ಅವರು ವಿಶ್ವಕಪ್ಪಿಗೆ ಅಲಭ್ಯರಾಗಿದ್ದಾರೆ ಇಂಜುರಿಯಿಂದ. ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಶ್ವಕಪ್ ಭಾರತ ಒಂದು ವೇಳೆ ಸೋತ್ರೆ 99% 9 ಸೋಲಲ್ಲ, ದೇವರಲ್ಲಿ ಬೇಯಿಸ್ತೀನಿ. ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ, 3ನೇ ಬಾರಿ ವಿಶ್ವದ ಮೊದಲ ತಂಡ ಆಗಲಿ ವಿಜೇತ ಆಗುತ್ತೆ ಅಂತ ಹೇಳ್ತಾ, ಸೋತ್ರೆ ಇದರಂಥ ದೊಡ್ಡ ಅಪರಾಧ ಇಲ್ಲ ಅಂತ ಹೇಳ್ತಾ, ಅದು ಅಲ್ಲದೆ ಇವತ್ತು ಕರ್ನಾಟಕದವರು ಕೇವಲ 9 ರನ್ಗಳಿಂದ ಲೀಡ್ ಮೊದಲೇ ಇನ್ನಿಂಗ್ಸು ಗುಜರಾತ್ ವಿರುದ್ಧ ಪಡೆದಿರುತ್ತಾರೆ. 119ಕ್ಕೆ 3 ವಿಕೆಟು ಪಂಜಾಬ್ ಅವರು. ಯಾಕಂದರೆ ಕರ್ನಾಟಕ ಈ ಪಂದ್ಯ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ. ನಾಳೆ ಬಾಲರ್ಗಳ ಚಮತ್ಕಾರ ತೋರಿಸಲೇಬೇಕಾಗಿದೆ. ಇನ್ನೊಂದು ಡಿಕಾಕ್ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೊಂದಿ ವಾಪಸ್ಸು ಬಂದು ಪ್ರತಿ ಪಂದ್ಯದಲ್ಲಿ ಶತಕ ಹೊಡೆಯೋದು ನೋಡ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಟೆಸ್ಟಿಗೆ ವಾಪಸ್ ಬರಲಿ ಅಂತ ದೇವರಲ್ಲಿ ಬೇಡ್ತಾ, ಗೌತಮ್ ಗಂಭೀರ್ ಅವರು